ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚಿತ್ತರಂಜನ್ ಎಸ್ ಬಿ ಅಂತ. ನಾನು ನಮ್ಮ ಈ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕ್ಲಿ ಒನ್ಸ್. ಅದೇ ರೀತಿ ಕೊನೆಯ ವಾರದಲ್ಲಿ ನಾವು ಇನ್ಸ್ಟಾಲರ್ಸ್ ಚಾರ್ಜಸ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನ ಅಪ್ಲೋಡ್ ಮಾಡಿದ್ವಿ. ಆವಾಗ ನಮಗೊಬ್ಬರು ಕಮೆಂಟ್ ಮಾಡಿದ್ದಾರೆ ಏನಂತಂದರೆ ಆಟೋ ಸ್ವೀಪ್ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಆಟೋ ಸ್ವೀಪ್ ಇದು ಏನಂತಂದರೆ ಫಿಕ್ಸ್ಡ್ ಡೆಪಾಸಿಟ್ ಥರ. ನಮ್ಮ ಅಕೌಂಟಲ್ಲಿ ಏನಾದ್ರು ಬ್ಯಾಲೆನ್ಸ್ ಇದ್ದರೆ ಅದು ಆಟೋಮೆಟಿಕ್ ಎಫ್ ಡಿ ಆಗೋದು, ಇಲ್ಲ ಬ್ಯಾಲೆನ್ಸ್ ನಮ್ಮ ಅಕೌಂಟಲ್ಲಿ ಏನಾದ್ರು ಇಲ್ಲದೆ ಹೋದಾಗ ಏನಾದ್ರು ವಿಡ್ರಾ ಮಾಡಲಿಕ್ಕೆ ಹೋದಾಗ ಅದು ಆಟೋಮೆಟಿಕ್ ವಿಡ್ರಾ ಆಗೋಂಥ ಫೆಸಿಲಿಟೀಸ್ ಇದು. ಅದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ನಾವೀಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಆಟೋ ಸ್ವೀಪೌಟಲ್ಲಿ ನಾವು ಫಸ್ಟ್ ಸ್ವೀಪಿನ್ ಬಗ್ಗೆ ತಿಳ್ಕೊಳ್ಳೋಣ. ಸ್ವೀಪಿನ್ ಅಂತಂದರೆ ನಿಮ್ಮ ಎಫ್ ಡಿಯಿಂದ ದುಡ್ಡು ಸೇವಿಂಗ್ಸ್ ಅಕೌಂಟಿಗೆ ಬರುವಂಥದ್ದು. ಇದು ಹೇಗೆ ವರ್ಕ್ ಆಗುತ್ತೆ? ನನ್ನ ಅಕೌಂಟಲ್ಲಿ ಎಕ್ಸಾಂಪಲ್ 1,00,000 ರೂಪಾಯಿ ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಇರುತ್ತೆ. ನಾನೇನು ಮಾಡ್ತೀನಿ, 50,000 ಎಫ್ ಡಿ ಮಾಡ್ತೀನಿ. ಅದು 1 ಇಯರ್ ಟೆನ್ಯೂರ್ಗೇನೋ ಮಾಡಿರ್ತೀನಿ. ಇನ್ನು 50,000 ನಾನು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರ್ತೀನಿ, ನಾನು ಖರ್ಚಿಗೆ ಬೇಕು ಅಂತ ಇಟ್ಕೊಂಡು. ಸ್ವಲ್ಪ ದಿನ ಆದಮೇಲೆ ನನ್ನದೊಂದು ಚೆಕ್ ಪ್ರೆಸೆಂಟ್ ಆಗುತ್ತೆ ನನ್ನ ಅಕೌಂಟಿಗೆ 60,000 ರೂಪಾಯಿದು. ಈಗ ಎಫ್ ಡಿ ನಾನು ಸ್ವೀಪಿಂಗ್ ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂತಂದರೆ ಎಫ್ ಡಿ ಬ್ರೇಕ್ ಆಗಲ್ಲ. ನಾವೇ ಹೋಗಿ ಕ್ಲೋಸ್ ಮಾಡಿ ನಮ್ಮ ಅಕೌಂಟಿಗೆ ಅಥವಾ ಪಾರ್ಷಲ್ ಕ್ಲೋಸ್ ಮಾಡಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಕೊಟ್ಟರೆ ಮಾತ್ರ ಆ ಅಮೌಂಟು ನಮ್ಮ ಅಕೌಂಟಿಗೆ ಬರುತ್ತೆ. ಆಮೇಲೆ ಆ 60,000 ಚೆಕ್ ಪಾಸ್ ಆಗುತ್ತೆ, ಇಲ್ಲಾಂದರೆ ಚೆಕ್ ಬೌನ್ಸ್ ಆಗುತ್ತೆ. ಅದೇ ನಾನು ಏನಾದರೂ ಎಫ್ ಡಿ ಕ್ರಿಯೇಟ್ ಮಾಡಬೇಕಾದ್ರೆ, ಇಲ್ಲ ಕ್ರಿಯೇಟ್ ಆದಮೇಲೆ ನಾನು ಆ ಎಫ್ ಡಿಗೆ ನೆಟ್ ಬ್ಯಾಂಕಿಂಗಲ್ಲಿ ಅಥವಾ ಎಫ್ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಬ್ರ್ಯಾಂಚಲ್ಲಿ ಸ್ವೀಪಿಂಗ್ ಫೆಸಿಲಿಟೀಸ್ ತೊಗೊಂಡಿದ್ರೆ 60,000 ಚೆಕ್ ಪ್ರೆಸೆಂಟ್ ಆದಾಗ ಇನ್ನು 10,000 ಶಾರ್ಟ್ ಫಾಲ್ ಇದೆ ಸೇವಿಂಗ್ಸ್ ಅಕೌಂಟಲ್ಲಿ. ಅದು ಎಫ್ ಡಿಯಿಂದ 10,000 ರೂಪಾಯಿ ಡ್ರ್ಯಾಗ್ ಮಾಡಿ ಸೇವಿಂಗ್ಸ್ ಅಕೌಂಟಿಗೆ ಹಾಕ್ಕೊಂಡು ಆ ಚೆಕ್ ಪಾಸ್ ಮಾಡುತ್ತೆ. ಇದು ಸ್ವೀಪಿಂಗ್ ಫೆಸಿಲಿಟೀಸ್. ಇವಾಗಲೇ ನಿಮಗೆ ಅರ್ಥ ಆಗಿರಬೇಕು, ಸ್ವೀಪಿನ್ ಅಂತಂದರೆ ಎಫ್ ಡಿ ಸ್ವಲ್ಪ ಬ್ರೇಕ್ ಆಗಿ ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ಬರುತ್ತೆ, ಅಂದರೆ ಸೇವಿಂಗ್ಸ್ ಅಕೌಂಟ್ ಒಳಗಡೆ ಬರುತ್ತೆ. ಅದಕ್ಕೆ ಸ್ವೀಪಿನ್ ಅಂತ ಹೇಳ್ತೀವಿ. ಸ್ವೀಪ್ ಔಟ್ ಅಂದರೆ ಏನು ಇವಾಗ ತಿಳ್ಕೊಳ್ಳೋಣ. ಸ್ವೀಪ್ ಔಟ್ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ. ಅಂದರೆ ಎಕ್ಸಾಂಪಲ್ ಮತ್ತೆ ತಗೊಳ್ಳೋಣ, 1,00,000 ರೂಪಾಯಿ ಬ್ಯಾಲೆನ್ಸ್ ಇರುತ್ತೆ ಅಕೌಂಟಲ್ಲಿ. ನಾನು ಸ್ವೀಪ್ ಔಟ್ ಫೆಸಿಲಿಟೀಸ್ ತೊಗೊತೀನಿ ಬ್ಯಾಂಕಲ್ಲಿ. ಏನು, ನನ್ನ ಅಕೌಂಟಲ್ಲಿ 25,000 ಬಿಟ್ಟು ಬಾಕಿದು ಏನು ಬ್ಯಾಲೆನ್ಸ್ ಬರುತ್ತೆ ಅದು ಎಫ್ ಡಿ ಆಗಿ ಹೋಗಲಿ ಅಂತ. ಇವತ್ತು 1,00,000 ಇದೆ ಅಕೌಂಟಲ್ಲಿ, 25,000 ಬಿಟ್ಟು ಬಾಕಿದು 75,000 ಒಂದು ಎಫ್ ಡಿ ಆಯಿತು. ಇನ್ನು ಸ್ವಲ್ಪ ದಿನ ಆದಮೇಲೆ ಮತ್ತೆ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಅಕೌಂಟಲ್ಲಿ, ಒಂದು 65,000 ರೂಪಾಯಿ ಬರುತ್ತೆ. ಅವಾಗ ಮತ್ತೆ 25,000 ಬಿಟ್ಟು ಬಾಕಿ ಅಮೌಂಟು ಎಫ್ ಡಿ ಆಗುತ್ತೆ. ಇದೇ ರೀತಿ ಯಾವಾಗ ನಮ್ಮ ಅಕೌಂಟಲ್ಲಿ 25,000ಕ್ಕಿಂತ ಜಾಸ್ತಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅದೆಲ್ಲ ದುಡ್ಡು ಎಫ್ ಡಿ ಆಗಿ ಹೋಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಎಲ್ಲಿ ತನಕ ನಾವು ಈ ಥರ ಸ್ವೀಪ್ ಔಟ್ ಫೆಸಿಲಿಟೀಸ್ ಅಂತ ತೊಗೊಂಡಿರ್ತೀವಿ ಅಲ್ಲಿ ತನಕ ಎಕ್ಸ್ಟ್ರಾ ಅಮೌಂಟ್ ಆ 25,000 ಮೇಲ್ಗಡೆ ಆಟೋಮೆಟಿಕ್ ಎಫ್ ಡಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಸ್ವೀಪಿನ್ ಅಂತಂದರೆ ನಮ್ಮ ಎಫ್ ಡಿಯಿಂದ ಸೇವಿಂಗ್ಸ್ ಅಕೌಂಟಿಗೆ ಬರೋದು. ಸ್ವೀಪ್ ಔಟ್ ಅಂತಂದರೆ ನಮ್ಮ ಸೇವಿಂಗ್ಸ್ ಅಕೌಂಟಿಂದ ಎಫ್ ಡಿ ಹೋಗುವಂಥದ್ದು. ಓಕೆ, ಸೊ ಈ ಸ್ವೀಪ್ ಔಟ್ ಫೆಸಿಲಿಟೀಸ್ ನಾನು ನಿಮ್ಗೆ ಆವಾಗಲೇ ಹೇಳಿದಂಗೆ, ನೀವು ಯಾವಾಗ ಬ್ಯಾಲೆನ್ಸ್ ಆ ಡೇ ಅಂಡ್ ಡೇಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ ಹೊಸ ಎಫ್ ಡಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ, ಮಲ್ಟಿಪಲ್ ಎಫ್ ಡಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಹೇಳ್ತೀವಿ ಸ್ವೀಪ್ ಔಟ್ ಫೆಸಿಲಿಟೀಸ್ ಅಂತ. ಸೊ ಇವಾಗ ನಿಮ್ಗೆ ನೆನಪಿರಲಿ, ಸ್ವೀಪಿನಲ್ಲಿ ಯಾವಾಗ ಅದು ನಿಮ್ಮ ಎಫ್ ಡಿ ಬ್ರೇಕ್ ಮಾಡಿ ತೆಗಿತಾ ಇರುತ್ತೆ, ನಿಮ್ಮ ಎಫ್ ಡಿ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರುತ್ತೆ, ಒಂದು ದಿವಸ ಅದು 0 ಆಗುತ್ತೆ. ಸ್ವೀಪ್ ಔಟಲ್ಲಿ ಮಲ್ಟಿಪಲ್ ಎಫ್ ಡಿಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದು ಮ್ಯಾನ್ಯುವಲ್ ನಾವು ಮಾಡುವಂಥದ್ದು. ಇದನ್ನು ನಾವು ಆಟೋ ಮೋಡಿಗೆ ತೊಗೊಂಡೋದಾಗ ಅದನ್ನು ಆಟೋ ಸ್ವೀಪ್ ಔಟ್ ಅಂತ ಹೇಳ್ತೀವಿ. ಆಟೋ ಸ್ವೀಪ್ ಔಟ್ ಹೇಗೆ ಮಾಡೋದು? ಅದಕ್ಕೆ ಒಂದು ರಿಕ್ವೆಸ್ಟ್ ಫಾರ್ಮ್ ಇರುತ್ತೆ. ನೀವು ಬ್ರಾಂಚಲ್ಲಿ ರಿಕ್ವೆಸ್ಟ್ ಕೊಡ್ತಿದ್ರೆ ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ನೀವು ಪ್ರೊಸೆಸ್ ಮಾಡಿದ್ರೆ ಅದು ಸ್ವೀಪ್ ಔಟ್ ಫೆಸಿಲಿಟೀಸ್ ಆಟೋಮೆಟಿಕ್ ಆಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ನಿಮ್ಗೆ ನೆನಪಿರಲಿ, ಎಲ್ಲ ಬ್ಯಾಂಕಲ್ಲೂ ಎಲ್ಲ ಕರೆಂಟ್ ಅಕೌಂಟ್ಗಳಿಗೆ ಸ್ವೀಪ್ ಔಟ್ ಫೆಸಿಲಿಟೀಸ್ ಇರೋದಿಲ್ಲ. ಯಾಕಂದರೆ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ, ಅದನ್ನು ನೀವು ನಿಮ್ಮ ಬ್ಯಾಂಕಲ್ಲಿ ನೀವು ಚೆಕ್ ಮಾಡ್ಕೊಬೇಕು. ಆದರೆ ಸ್ವೀಪಿಂಗ್ ಫೆಸಿಲಿಟೀಸ್ 100% ಇರುತ್ತೆ. ಯಾವಾಗ ನಿಮ್ಮ ಅಕೌಂಟಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇದೆ, ನಂಗೆ ಉಪಯೋಗ ಬರಲ್ಲ ಅಂಥ ಟೈಮಲ್ಲಿ ಮಾತ್ರ ನೀವು ಈ ಸ್ವೀಪಿಂಗ್ ಫೆಸಿಲಿಟೀಸ್ನ ನೀವು ತಗೊಳ್ಳಿ. ಯಾವಾಗೋ ಒಂದು ದಿವಸ, ಅಂದರೆ ವಾರದಲ್ಲಿ 2 ದಿವಸ ಬ್ಯಾಲೆನ್ಸ್ ಇರುತ್ತೆ, ಮತ್ತೆ 2 ದಿವಸ ಬ್ಯಾಲೆನ್ಸ್ ಇರೋದಿಲ್ಲ, ಪೇಮೆಂಟ್ ಇರುತ್ತೆ, ಅಂಥ ಸಮಯದಲ್ಲಿ ದಯವಿಟ್ಟು ಈ ಫೆಸಿಲಿಟೀಸ್ನ ಯೂಸ್ ಮಾಡಬೇಡಿ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಲಿಫೋ ವರ್ಕೌಟ್ ಆಗುತ್ತೆ. ಲಿಫೋ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಕೌಂಟ್. ನೀವು ಲಾಸ್ಟಲ್ಲಿ ಯಾವುದೋ ಒಂದು ಎಫ್ ಡಿ ಮಾಡಿದ್ರೆ, ಎಕ್ಸಾಂಪಲ್ ಒಂದು 20 ಎಫ್ ಡಿ ಕ್ರಿಯೇಟ್ ಆಗಿರುತ್ತೆ ಸ್ವೀಪ್ ಔಟಲ್ಲಿ. ಓಕೆ, ನಿಮಗೆ ವಾರದಲ್ಲಿ 3 ಪೇಮೆಂಟ್ ಇರುತ್ತೆ. ನೀವು ಡ್ರಾ ಮಾಡಲಿಕ್ಕೆ ಹೋದಾಗೆಲ್ಲ ಒಂದು ವಾರ ಹಿಂದೆ ಬುಕ್ ಮಾಡಿದ ಎಫ್ ಡಿ ಎಲ್ಲ ಕ್ಲೋಸ್ ಆಗ್ತಾ ಇರುತ್ತೆ.
ಆವಾಗ ನಿಮ್ಗೆ ಏನು ಇಂಟ್ರೆಸ್ಟ್ ವರ್ಕೌಟ್ ಆಗಲ್ಲ. ಸೊ ನೀವು ಯಾವಾಗ ನಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ತುಂಬ ಕಮ್ಮಿ ಬಟ್ ಯಾವಾಗಾದ್ರೂ ಒಂದ್ಸಲ ಪೇಮೆಂಟ್ ಬಂದ್ಬಿಡುತ್ತೆ ಅಂಥ ಟೈಮಲ್ಲಿ ಮಾತ್ರ ಈ ಸ್ವೀಪ್ ಇನ್ ಸ್ವೀಪ್ ಔಟ್ ಫೆಸಿಲಿಟೀಸ್ ತೊಗೊಳ್ಳೋದು ತುಂಬ ಉತ್ತಮ. ಇವಾಗ ನಾನು ನಿಮ್ಗೆ ಹೇಳ್ತೀನಿ ಆಟೋ ಸ್ವೀಪ್ ಇನ್ ಸ್ವೀಪ್ ಔಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆವಾಗಲೇ ಹೇಳಿದಂಗೆ ನಿಮಗೆ ನೀವು ಬ್ರ್ಯಾಂಚಲ್ಲಿ ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ನೀವು ಫೆಸಿಲಿಟೀಸ್ ತೊಗೊಂಡಾಗ ಫಸ್ಟ್ ನಾವೇನು ರಿಕ್ವೆಸ್ಟ್ ಕೊಟ್ಟಿರ್ತೀವಿ ಅದರಲ್ಲಿ ನನ್ನ ಅಕೌಂಟಲ್ಲಿ ಇಷ್ಟು ಬ್ಯಾಲೆನ್ಸ್ ಆದಮೇಲೆ ಅದು ಎಲ್ಲ ಎಫ್ ಡಿಗೆ ಹೋಗಲಿ ಅಂತ ನಾವು ಹಾಕಿರ್ತೀವಿ. ಎಕ್ಸಾಂಪಲ್, ನನ್ನ ಅಕೌಂಟಲ್ಲಿ ನಾನು ತೊಗೊಂಡಿರ್ತೀನಿ 25,000 ಮೇಲ್ಗಡೆ ಎಲ್ಲ ಎಫ್ ಡಿ ಕ್ರಿಯೇಷನ್ ಆಗಲಿ ಅಂತ. ಯಾವಾಗ ನನ್ನ ಅಕೌಂಟಲ್ಲಿ 25,000ಕ್ಕಿಂತ ಜಾಸ್ತಿ ಬ್ಯಾಲೆನ್ಸ್ ಬರುತ್ತೆ, ಅಂದರೆ ಎಂಡ್ ಆಫ್ ದ ಡೇಯಲ್ಲಿ, ಅಂದರೆ ಈ ಒಂದು ದಿವಸ ರಾತ್ರಿ 12 ಗಂಟೆಗೆ ನನ್ನ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಇರುತ್ತೆ ಅದು 25,000 ಮೇಲ್ಗಡೆ ಅದು ಎಫ್ ಡಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಎಷ್ಟು ದಿನವೂ ನನ್ನ ಅಕೌಂಟಲ್ಲಿ ಯಾವಾಗ 25,000 ರೂಪಾಯಿ ಮೇಲ್ಗಡೆ ಬ್ಯಾಲೆನ್ಸ್ ಹೋಗ್ತಾ ಇರುತ್ತೆ ಅವಾಗ ಎಫ್ ಡಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಯಾವಾಗ 25,000ಕ್ಕಿಂತ ಬ್ಯಾಲೆನ್ಸ್ ಮೇಲ್ಗಡೆ ಬರೋಲ್ಲ ಅಲ್ಲಿದ್ದಾಗ ಎಫ್ ಡಿ ಆಗೋದು ಹಾಗೆ ಇರುತ್ತೆ. ಓಕೆ, ಇದು ಸ್ವೀಪ್ ಔಟ್ ಫೆಸಿಲಿಟೀಸ್. ಸೇಮ್ ಟೈಮ್ ಯಾವಾಗ ನನ್ನ ಅಕೌಂಟಲ್ಲಿ 25,000ಕ್ಕಿಂತ ಜಾಸ್ತಿ ಪೇಮೆಂಟ್ ಬರುತ್ತೆ, ಯಾವುದೋ ಒಂದು ಚೆಕ್ ಹಾಕಿರ್ತೀವಿ, ಇಲ್ಲ ಏನೋ RTGS ಮಾಡಬೇಕು, ಇಲ್ಲ ATM ಅಲ್ಲಿ ಡ್ರಾ ಮಾಡ್ಲಿಕ್ಕೆ ಹೋಗಬೇಕು, ಏನೋ ಒಂದು 25,000ಕ್ಕಿಂತ ಜಾಸ್ತಿ ಡ್ರಾ ಮಾಡ್ಲಿಕ್ಕೆ ಹೋದಾಗ ಸ್ವೀಪ್ ಇನ್ ತೊಗೊಂಡಿದ್ರೆ, ಆಟೋ ಸ್ವೀಪ್ ಇನ್ ತೊಗೊಂಡಿದ್ರೆ ನಾವು ಯಾವಾಗ ಅದು ಪೇಮೆಂಟ್ ಪ್ರೊಸೆಸ್ಸಿಗೆ ಹೋಗ್ತೀವಿ ಆಟೋಮೆಟಿಕ್ ಆವಾಗ ಲಿಫೋ ಪ್ರೊಸೆಸ್ಸಲ್ಲಿ, ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರೊಸೆಸ್ಸಲ್ಲಿ ನೀವು ಫಸ್ಟ್ ಬುಕ್ ಆಗಿರುತ್ತೆ ಎಫ್ ಡಿ ಬ್ರೇಕ್ ಆಗಿ ನಿಮ್ಮ ಅಕೌಂಟಿಗೆ ಬಂದು ಆ ಪೇಮೆಂಟ್ಗಳು ಸಕ್ಸಸ್ಫುಲ್ ಆಗ್ತಾ ಇರುತ್ತೆ. ಇದರಲ್ಲಿ ನಿಮಗೆ ಇನ್ನೊಂದು ನೆನಪಿರಲಿ, ಆವಾಗಲೇ ಹೇಳಿದಾಗೆ ನಾನು 25,000 ಮೇಲ್ಗಡೆ ಏನು ಬ್ಯಾಲೆನ್ಸ್ ಇರುತ್ತೆ ಅದು ಸ್ವೀಪ್ ಔಟ್ ಆಗಿ ಎಫ್ ಡಿ ಆಗಲಿ ಅಂತ ಹೇಳಿದ್ದೆ. ಅದೇ ರೀತಿ ಯಾವಾಗಾದರೂ ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ, ಅಂದರೆ 25,000ಕ್ಕಿಂತ ಕೆಳಗಡೆ ಬಂತು ಅಂತಂದರೆ, ಎಕ್ಸಾಂಪಲ್ 20,000 ಬಂತು ಅಂದರೆ ಆ 5,000 ರೂಪಾಯಿನ ಎಫ್ ಡಿಯಿಂದ ತೆಗೆದುಬಿಟ್ಟು, ಅಂದರೆ ಸ್ವೀಪ್ ಇನ್ ಆಗಿ ನಾನು ಸೇವಿಂಗ್ಸ್ ಅಕೌಂಟಿಗೆ ಬರುತ್ತೆ. ಎನಿ ಗಿವನ್ ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಅಕೌಂಟು 5,000ಕ್ಕಿಂತ ಕೆಳಗಡೆ ಬ್ಯಾಲೆನ್ಸ್ ಬರದೇ ಹೋದಂಗೆ ಆ ಸಿಸ್ಟಮ್ ನೋಡ್ಕೊಳ್ತಾ ಇರುತ್ತೆ. ಇದಕ್ಕೆ ನಾವು ಆಟೋ ಸ್ವೀಪ್ ಇನ್ ಸ್ವೀಪ್ ಔಟ್ ಫೆಸಿಲಿಟೀಸ್ ಅಂತ ಹೇಳ್ತಾ ಇರ್ತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಈ ಚಾರ್ಟ್ನ ನೀವು ಒಂದ್ಸಲ ಓದ್ಕೊಳ್ಳಿ. ಸೊ ಇವಾಗ ಇದರಿಂದ ಉಪಯೋಗ ಇದೆಯೋ ಇಲ್ವೋ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಇದು ಯಾರಿಗೆ ಉಪಯೋಗ ಆಗುತ್ತೆ? ಯಾರ ಅಕೌಂಟಲ್ಲಿ ಅವಾಗ ಕೆಲವೊಂದು ಬ್ಯಾಲೆನ್ಸ್ಗಳು ಬರ್ತಾ ಇರುತ್ತೆ, ಆ ಬ್ಯಾಲೆನ್ಸ್ಗಳು ಹಾಗೆ ಸೇವಿಂಗ್ಸ್ ಅಕೌಂಟಲ್ಲಿ ಇದ್ದರೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಅದಕ್ಕೆ ಅದು ಆಟೋಮೆಟಿಕ್ ಎಫ್ ಡಿ ಆಗಲಿ ಅಂತ ಕೆಲವೊಬ್ಬರು ಯೋಚನೆ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಸಿಸ್ಟಮಲ್ಲಿ ಹೋಗಿ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ, ಇಲ್ಲ ನೆನಪಾಗಲ್ಲ, ಇವಾಗ ಯಾವಾಗಲೂ ಬ್ಯಾಲೆನ್ಸ್ ಬರ್ತಿರುತ್ತೆ, ಸುಮ್ಮನೆ ಅಕೌಂಟಲ್ಲಿ ಬಿದ್ದು ವೇಸ್ಟ್ ಆಗ್ತಿರುತ್ತೆ, ಅಂಥವರು ಈ ಅಕೌಂಟ್ ಯೂಸ್ ಮಾಡ್ಬೋದು. ಜೊತೆಗೆ ಪೇಮೆಂಟ್ಸ್ ಅವ್ರದ್ದು ತುಂಬ ಕಮ್ಮಿ ಇರುತ್ತೆ, ಎಲ್ಲೋ ತಿಂಗಳಲ್ಲಿ 1-2 ಇಲ್ಲ ಯಾವಾಗಲೂ ಒಂದು ಸಲ ಪೇಮೆಂಟ್ ಇರುತ್ತೆ. ಆ ಪೇಮೆಂಟ್ ಟೈಮಲ್ಲಿ ಅವ್ರಿಗೆ ಹೋಗಿ ಎಫ್ ಡಿ ಕ್ಲೋಸ್ ಮಾಡಿ ಯೂಸ್ ಮಾಡಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ಇದನ್ನು ಉಪಯೋಗಿಸಿದ್ರೆ ತುಂಬ ಅಡ್ವಾಂಟೇಜ್. ಅಂದರೆ ನೀವು ಟೈಮ್ ಲೈನ್ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಯಾವ ಥರ ವರ್ಕೌಟ್ ಆಗುತ್ತೆ ನೋಡಿಕೊಂಡು ನೀವು ಈ ಆಟೋ ಸ್ವೀಪ್ ಇನ್ ಸ್ವೀಪ್ ಔಟ್ ಫೆಸಿಲಿಟಿನ ನೀವು ತೊಗೊಳ್ಳಿ. ಯಾರು ಟ್ರಾನ್ಸಾಕ್ಷನ್ ಡೈಲಿ ಟ್ರಾನ್ಸಾಕ್ಷನ್ ಇರುತ್ತೆ, ಡೈಲಿ ಬರುತ್ತೆ ದುಡ್ಡು, ಡೈಲಿ ಹೋಗುತ್ತೆ, ಡೈಲಿ ಒಂದೊಂದ್ಸಲ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ, ಅಂಥವ್ರು ಇದನ್ನು ಉಪಯೋಗಿಸಿದ್ರೆ ಏನೂ ಉಪಯೋಗ ಇಲ್ಲ. ಏನಕ್ಕೆ ಎಫ್ ಡಿ ಲಿಫೋ ಪ್ರೊಸೆಸ್ಸಲ್ಲಿ ಆಟೋ ಬ್ರೇಕ್ ಆಗ್ತಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ನೀವು ಯೋಚನೆ ಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ. ಸೊ ಈ ಸ್ವೀಪ್ ಇನ್ ಸ್ವೀಪ್ ಔಟ್ ಫೆಸಿಲಿಟೀಸ್ ಅಗೇನ್ ಲಿಂಕ್ ಟು ಫಿಕ್ಸ್ಡ್ ಡೆಪಾಸಿಟಲ್ಲಿ ನಮಗೇನು ಇಂಟ್ರೆಸ್ಟ್ ಅರ್ನ್ ಮಾಡಿರ್ತೀವಲ್ಲ ಅದಕ್ಕೆ 100% TDS ಬಂದಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದೇ ರೀತಿ ನಾವು ಪ್ರತಿ ವಾರ ಒಂದು ಬ್ಯಾಂಕಿಂಗ್ ಅವೇರ್ನೆಸ್ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀವಿ. ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ನಮ್ಮ ಕಡೆಯಿಂದ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಮ್ಮಲ್ಲಿ ಸಾಧ್ಯವಾದರೆ ನಾವು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಪ್ರತಿ ಸಲ ಹೇಳೋ ಹಾಗೆ ಈ ಸಲ ನಾನು ನಿಮ್ಗೆ ಹೇಳೋದೇನಂತಂದರೆ, ನಾವು ಮಾಡ್ತಿರೋಂಥ ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದೆ ಅಂತಿದ್ರೆ ಮತ್ತು ಇದರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು 4 ಜನಕ್ಕೆ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.